ದೇವೇಗೌಡರಿಗೆ ರೈತರು ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಈ ಭಾಗದಲ್ಲಿ ಯಾವುದಾದ್ರೂ ರೀತಿ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ನಮ್ಮ ರೈತರನ್ನ ಈ ಭಾಗದಲ್ಲಿ ಉಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ದೇವೇಗೌಡರು ಸಾಹೇಬ್ರಿಗೆ ಆಗಿನ್ನೂ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮಗೆ ಈ ಭಾಗದಿಂದ ಕೃಷ್ಣಾ ನದಿ ಮೂಲದಿಂದ ಕೃಷ್ಣಾ ನದಿಯಿಂದ ಇವತ್ತು ಬಲದಂಡ ಯೋಜನೆ ಇವತ್ತು ಏನೊಂದು ಕಾರ್ಯಕ್ರಮವನ್ನು ರೂಪಿಸಿದ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬಹುಶಃ ಅದರಿಂದ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ನೀರಾವರಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ, ನಾವು ತಿಳ್ಕೊಂಡಿದ್ದೇವೆ. ಬಹುಶಃ ಇಡೀ ರಾಯಚೂರು ಜಿಲ್ಲೆನಲ್ಲಿ 1,20,000 ಹೆಕ್ಟರ್ ರೈತರ ಜಮೀನುಗಳಿಗೆ ಇವತ್ತು ನೀರಾವರಿ ಪ್ರದೇಶವಾಗಿ ಇವತ್ತೇನಾದರೂ ಅದಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ. ಬಂಧುಗಳೇ, ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ನೇಹಿತರುಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದ ನಂತರ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ರು. ನಾನು ಒಂದು 2 ಇತ್ತೀಚಿನ ದಿನಗಳಲ್ಲಿ ನಡೆದಂಥ ನಿದರ್ಶನವನ್ನು ನಿಮ್ಮ ಕಣ್ಣು ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಒಂದು 6-8 ತಿಂಗಳುಗಳ ಹಿಂದೆ ತಂಬಾಕುವನ್ನು ಬೆಳೀತಕ್ಕಂಥ ಮೈಸೂರು ಭಾಗದ ಕೆಲವೊಂದಷ್ಟು ರೈತಾಪಿ ವರ್ಗ ಅವರು ಬೆಳೆದಂಥ ಬೆಳೆಗೆ ನಿಗದಿತ ಬೆಲೆ ಸಿಕ್ಕಿಲ್ಲ, ಅವರು ಖರೀದಿ ಆಗ್ತಾ ಇಲ್ಲ ಖರೀದಿ ಕೇಂದ್ರದಲ್ಲಿ ಅಂತಕ್ಕಂಥ ಪ್ರಸ್ತಾವನೆ ಇಟ್ಟಾಗ ಒಂದು ನಿಯೋಗ ಬಂತು. ಆ ನಿಯೋಗವನ್ನು ನವದೆಹಲಿಗೆ ಕರ್ಕೊಂಡೋಗಿ ಕುಮಾರಣ್ಣ ಅವರ ಉದ್ಯೋಗ ಭವನದಲ್ಲಿ ಅವತ್ತು ಅವರೇನು ಬಂದು ಕೂತಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪುಣ್ಯಕ್ಕೆ ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ರವರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಸಮಾಲೋಚನೆ ರೈತರ ಜೊತೆ ನಡೆಸಿದ್ರು. ಸನ್ಮಾನ್ಯ ಕುಮಾರಣ್ಣ ಅವರು ಕೇಳಿದ್ರು, ದಯವಿಟ್ಟು ನಮ್ಮ ತಂಬಾಕು ಬೆಳೆಗಾರರ ಸಂಕಷ್ಟದಲ್ಲಿದ್ದಾರೆ, ಪ್ರಕೃತಿಯ ವಿಕೋಪಕ್ಕೆ ಎಷ್ಟೋ ಸಲ ಮಳೆ ಧಾರಾಕಾರವಾಗಿ ಸುರಿದಾಗ ತಂಬಾಕು ಬೆಳೆಗಾರರು ಅವರು ಬೆಳೆ ನಾಶ ಆಗಿರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಇದೆ. ಆದರೆ ಈ ಬಾರಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಹೇಗಾದರೂ ಮಾಡಿ ಇದನ್ನು ಖರೀದಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಒಂದು ನಿಗದಿತ ಬೆಲೆಯನ್ನು ರೈತರು ನಿರೀಕ್ಷೆ ಪಡ್ತಾ ಇರ್ತಕ್ಕಂಥ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಾಗ ಅದನ್ನು ಪಿಯೂಷ್ ಗೋಯಲ್ ಜಿರವರು ತುಂಬು ಹೃದಯದಿಂದ ಸ್ವಾಗತ ಮಾಡಿ ಸಂಪೂರ್ಣವಾಗಿ ತಂಬಾಕು ಬೆಳೆದಿರತಕ್ಕಂಥ ಮೈಸೂರು ಭಾಗದ ಎಲ್ಲ ರೈತಾಪಿ ವರ್ಗಕ್ಕೆ ಖರೀದಿ ಕೇಂದ್ರದಲ್ಲಿ ಎಲ್ಲವನ್ನ ಖರೀದಿ ಮಾಡಿರ್ತಕ್ಕಂಥ ನಿದರ್ಶನ ಅಷ್ಟೇ ಅಲ್ಲ, ಇತ್ತೀಚೆಗೆ ಮಾವು ಬೆಳೆಗಾರರು ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಈ ರೀತಿ ಅನೇಕ ಪ್ರದೇಶಗಳಲ್ಲಿ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಏನು ಬೆಳೆದಿದ್ರು ಅವ್ರದ್ದು ಕೂಡ ಅದೇ ಪರಿಸ್ಥಿತಿ ಇತ್ತು. ಮಾವನ್ನ ಖರೀದಿ ಆಗದಿರ ಮಾವನ್ನ ಬೀದಿನಲ್ಲಿ ಚೆಲ್ಲುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಒಂದು ಪತ್ರವನ್ನು ಬರೀತಾರೆ, ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅವರು ಮನವಿ ಸಲ್ಲಿಸಿದ ಕೇವಲ 2 ದಿನಕ್ಕೆ ಕೇವಲ ಅವರು ಪತ್ರ ಬರೆದಿರ್ತಕ್ಕಂಥದ್ದಷ್ಟೇ ಅಲ್ಲ, ದಿವಸಕ್ಕೆ 2 ಕರೆ ಮಾಡ್ತಾರೆ. ಯಾಗಾದ್ರೂ ಮಾಡಿ ನಮ್ಮ ಮಾವು ಬೆಳೆಗಾರರನ್ನ ನಮ್ಮ ರೈತರನ್ನ ಬದುಕಿಸ್ಬೇಕು, 2.5 ಲಕ್ಷ ಮೆಟ್ರಿಕ್ ಟನ್ ಬೆಳೆದಿರ್ತಕ್ಕಂಥ ಮಾವನ್ನ ಹೇಗಾದ್ರೂ ಮಾಡಿ ಖರೀದಿಯನ್ನ ಮಾಡ್ತಕ್ಕಂಥದ್ದಕ್ಕೆ ನೀವು ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ಮನವಿಯನ್ನ ಕೇಂದ್ರದ ಕೃಷಿ ಸಚಿವರಿಗೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕೂಡ ಇವತ್ತು ಪರ್ ಟನ್ಗೆ 1,616 ರೂಪಾಯಿ ಇವತ್ತು ಫಿಕ್ಸ್ ಆಗಿ ಇವತ್ತು ಏನು ಗೌರವ ಸಿಕ್ಕಬೇಕಾಗಿದೆ ರೈತರಿಗೆ ಗೌರವವನ್ನು ಕೊಟ್ಟಿದ್ದೇವೆ. ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು 2013 ಮತ್ತು 2018 ಮಧ್ಯೆ ಅವರೇ ಮುಖ್ಯಮಂತ್ರಿಗಳಾಗಿದ್ರು. ರೈತಾಪಿ ವರ್ಗ ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂತು. ಸಾಕಷ್ಟು ಆತ್ಮಹತ್ಯೆಗಳಾಯಿತು, ರೈತರು ಪ್ರಾಣ ಕಳ್ಕೊಂಡ್ರು. ಇಡೀ ರಾಜ್ಯಾದ್ಯಂತ 3,000ಕ್ಕೂ ಹೆಚ್ಚು ರೈತಾಪಿ ವರ್ಗ ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆ ಸಂದರ್ಭದಲ್ಲಿ ಬಹುಶಃ ರಾಯಚೂರಿನಲ್ಲಿ 28 ರೈತ ಕುಟುಂಬಗಳ ಮನೆಗೆ ಕೇವಲ ಇದು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ ಅಂತ ಸಾಬೀತು ಮಾಡ್ತಕ್ಕಂಥ ಅನೇಕ ಪ್ರಕರಣಗಳಿಗೆ ಒಂದು ಉದಾಹರಣೆ ರಾಯಚೂರು ಭಾಗದಲ್ಲಿ ಇರ್ತಕ್ಕಂಥ 28 ರೈತ ಕುಟುಂಬಗಳಿಗೆ ಪ್ರತಿ ರೈತ ಕುಟುಂಬಗಳಿಗೂ 50,000 ಧನ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರಲ್ಲಿ ಒಂದು ಸಾಂತ್ವನದ ಮಾತುಗಳನ್ನ ಹೇಳಿ
18ರಲ್ಲಿ ಅವರು ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ರಾಜಕಾರಣಿ ರೈತರ ಪರವಾಗಿ ಸದಾಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಪಕ್ಷದ ಮತ್ತೊಬ್ರು ಅವರ ಸುಪುತ್ರರು ನಾಯಕರು ಸನ್ಮಾನ್ಯ ನಮ್ಮ ನಾಯಕರು ಕುಮಾರಣ್ಣ ಅವರು ತಗೊಂಡ್ಕೊಂಡಂತ ತೀರ್ದಾರ 25,000 ಕೋಟಿ ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ.